ಕಾವೇರಿಗಾಗಿ ಖ್ಯಾತಿಯನ್ನು ತೆಗೆದಿರುವಂಥದ್ದು. ತಮಿಳುನಾಡಿನಲ್ಲಿ ಅಲ್ಲಿಗೆ ನೀರು ಬೇಕಾದಂಥ ಸಂದರ್ಭದಲ್ಲಿ ನೀರಿನ ಕೊರತೆ ಉಂಟಾದಾಗ ಇದು ಇವತ್ತು ಖ್ಯಾತೆ ತೆಗೆದಿರ್ತಕ್ಕಂಥದ್ದಲ್ಲ, ಕಳೆದ 50 ವರ್ಷಗಳಿಂದ ಈ ರೀತಿ ಸಮಸ್ಯೆಗಳನ್ನು ಇವತ್ತು ನಾವೇನು ಕಾಣ್ತಾ ಇದ್ದೇವೆ. ಉತ್ತಮವಾದಂಥ ಮಳೆಯಾದಂಥ ಸಂದರ್ಭದಲ್ಲಿ ತಮಿಳುನಾಡು ನಿರೀಕ್ಷೆ ಮಾಡಿದ್ದಕ್ಕಿಂತ ಮತ್ತು ಟ್ರಿಬ್ಯುನಲ್ನಲ್ಲಿ ಕೊಟ್ಟಿರ್ತಕ್ಕಂಥ ಆದೇಶದ ಒಂದು ಹಂಚಿಕೆ ಏನಿದೆ ಅದಕ್ಕಿಂತಲೂ 2 ಪಟ್ಟು ನೀರು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇದೆ. ಮಳೆ ಅನಾಹುತದಲ್ಲಿ ನಮ್ಮ ಭಾಗದ ಜಲಾಶಯಗಳು ತುಂಬದೇ ಇದ್ದಾಗ ನಮ್ಮಗಳ ಮೇಲೆ, ನಮ್ಮ ರಾಜ್ಯ ಸರ್ಕಾರದ ಮೇಲೆ ಒತ್ತಾಯ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅವರು ಅರ್ಥ ಮಾಡ್ಕೋಬೇಕು, ನಾವೆಲ್ಲ ಒಂದು ದೇಶದಲ್ಲಿ ಅಣ್ಣ ತಮ್ಮದ ಥರ ಇರಬೇಕಾದಂಥದ್ದು. ಆದರೆ ಇವತ್ತು ಕರ್ನಾಟಕಕ್ಕೆ ಪ್ರತಿ ಸಂದರ್ಭದಲ್ಲೂ ನಾವೇನು ರೈತರಿಗೆ ಅನ್ಯಾಯ ಆಗ್ತಕ್ಕಂಥ ಒಂದು ವಾತಾವರಣದಲ್ಲಿ ಈ ಒಂದು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಕರ್ನಾಟಕದ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥದ್ರಲ್ಲಿ ಎಲ್ಲರ ಪಾಲು ಇದೆ, ವಿಫಲರಾಗಿರ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಏಕೆಂದರೆ ಕರ್ನಾಟಕದಲ್ಲಿ ನಾವು ಡ್ಯಾಮ್ಗಳನ್ನು ಕಟ್ಟಬೇಕಾದ್ರೆ ಜಲಾಶಯಗಳನ್ನು ಅದರಲ್ಲೂ ಕಾವೇರಿ ಭಾಗದ ಜಲಾಶಯ ಪ್ರದೇಶದಲ್ಲಿ ಇವತ್ತು ಕಬಿನಿ ಡ್ಯಾಮ್ ಇರ್ಬೋದು, ಹೇಮಾವತಿ ಇರ್ಬೋದು, ಈ ಎಲ್ಲ ನಮ್ಮ KRS ಇರ್ಬೋದು, ಕಟ್ಟಿರ್ತಕ್ಕಂಥದ್ದು ನಮ್ಮ ನಾಡಿನ ಜನತೆಯ ಹಣದಲ್ಲಿ. ಇವತ್ತು ಕೇಂದ್ರ ಸರ್ಕಾರ ಈ ಒಂದು ನೀರಾವರಿಯ ಸೌಲಭ್ಯಗಳನ್ನು ಕಲ್ಪಿಸ್ತಕ್ಕಂಥದ್ದು ಯಾವುದೇ ಸರ್ಕಾರಗಳಿರಲಿ, ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಲ್ಲ, ಎಲ್ಲ ಸರ್ಕಾರಗಳಲ್ಲೂ ಕರ್ನಾಟಕದ ನೀರಾವರಿಯ ಒಂದು ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದಕ್ಕೆ ದೇವೇಗೌಡರು ಪ್ರಧಾನಮಂತ್ರಿಗಳಾಗೋವರೆಗೂ ಕರ್ನಾಟಕಕ್ಕೆ ಒಂದು ಬಿಡಗಾಸು ಕೊಟ್ಟಿರಲಿಲ್ಲ. ದೇವೇಗೌಡರು ಬಂದ ಒಂದು 10 ತಿಂಗಳಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೂ ಸಹ ಕೇಂದ್ರ ಸರ್ಕಾರದಿಂದ ಹಣ ಕೊಡ್ತಕ್ಕಂಥ ಒಂದು ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ ಅಂತಕ್ಕಂಥ ಒಂದು ಕಾರ್ಯಕ್ರಮ ಅಂತಂದರು. ದೇಶದಾದ್ಯಂತ ಅದು ಉಪಯೋಗ ಬಂತು. ಅದರಲ್ಲೂ ವಿಶೇಷ ಕರ್ನಾಟಕಕ್ಕೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಆಗಿದೆ. ಆದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಹಣದಲ್ಲಿ ಕಟ್ಟಿರ್ತಕ್ಕಂಥ ಜಲಾಶಯಗಳು ಒಂದು ರೀತಿ ನೀರು ಬಿಡ್ತಕ್ಕಂಥ ಒಂದು ಜಲಾಶಯಗಳಾಗಿದ್ದಾವೆ ಪಕ್ಕದ ತಮಿಳುನಾಡಿಗೆ. ತಮಿಳುನಾಡಿನವರು ಅರ್ಥ ಮಾಡ್ಕೋಬೇಕು, ಇದು ಇಷ್ಟು ವರ್ಷಗಳಿಂದ ಏನು ನಡೀತಾ ಇದೆ, ಎಲ್ಲೋ ಒಂದು ಕಡೆ ನಾವುಗಳು ವಿಫಲರಾಗಿದ್ದೇವೆ. ಕೆಲವು ವಿಷಯದಲ್ಲಿ ಈ ಭಾರತ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೆಲವು ತೀರ್ಮಾನಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಒಂದು ವೈಫಲ್ಯಗಳು ಇರ್ತಕ್ಕಂಥದ್ದು ಇದೆ. ಅದು ನಾನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ತಮಿಳುನಾಡಿಗೆ ಮನವಿ ಮಾಡ್ತಕ್ಕಂಥದ್ದು ಇವತ್ತು ಮೇಕೆದಾಟಿನ ವಿಷಯದಲ್ಲಿ ಈಗಾಗಲೇ ಹಲವಾರು ಬಾರಿ ದೇವೇಗೌಡರ ನೇತೃತ್ವದಲ್ಲೇ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದಾಗ ಮನವಿ ಮಾಡಿದ್ದೇವೆ. ಆದರೆ ತಮಿಳುನಾಡು ಸಹ ಇದಕ್ಕೆ ಸಹಮತ ಕೊಡಬೇಕು. ಇವತ್ತೇನು ಮೇಕೆದಾಟು ಕಟ್ತಾ ಇರ್ತಕ್ಕಂಥದ್ದು ಅವರಿಗೆ ಬೇಕಾದಂಥ ಸಂದರ್ಭದಲ್ಲಿ ನಾವು ನೀರನ್ನು ಬಿಡ್ತಕ್ಕಂಥದ್ದಕ್ಕೆ ಅಲ್ಲಿ ಜಲಾಶಯ ನಿರ್ಮಾಣ ಆದರೆ ಅದು ನಮ್ಮ ಬೆಂಗಳೂರು ನಗರ ಇರ್ಬೋದು, ಸುತ್ತಮುತ್ತ ಕುಡಿಯೋ ನೀರಿಗೆ ನಾವು ಈ ಒಂದು ಯೋಜನೆಯನ್ನು ತರಬೇಕು ಅಂತ ಏನಿದ್ದೇವೆ, ಇದಕ್ಕೂ ಅವರ ತಕರಾರೇನಿದೆ. ಅವರಿಗೆ ನೀರನ್ನು ಕೊಡ್ತಾ ಇದ್ದಾಗ ಮೇಕೆದಾಟಿನ ಹತ್ರ ಒಂದು ಜಲಾಶಯ ನಿರ್ಮಾಣ ಆದರೆ ಅವ್ರಿಗೂ ಅನುಕೂಲ ಅಂತಕ್ಕಂಥದ್ದು ಅವ್ರು ಅರ್ಥ ಮಾಡ್ಕೋಬೇಕು. ಬರೀ ರಾಜಕೀಯಕ್ಕೋಸ್ಕರಲೇ ಅಲ್ಲಿಯ ಒಂದು ಪ್ರತಿಷ್ಠೆಗೋಸ್ಕರ ಆ ಪಕ್ಷಗಳು ನಿರಂತರವಾಗಿ ಕರ್ನಾಟಕದ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ನಿಲ್ಲಿಸ್ತಕ್ಕಂಥದ್ದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ.